ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಗೃಹ ಆದಾಯ ಸಮೀಕ್ಷೆಯನ್ನ ನಡೆಸಲಾಗ್ತಿದೆ ಎಂದು ನಿಮಗೆ ತಿಳಿದಿದೆಯೇ? ಕೇಂದ್ರ ಸರ್ಕಾರದ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಧೀನದಲ್ಲಿರುವ ರಾಷ್ಟ್ರೀಯ ಅಂಕಿಅಂಶ ಕಚೇರಿಯು ಮೊದಲ ಪಾನ್ ಇಂಡಿಯಾ ಗೃಹ ಆದಾಯ ಸಮೀಕ್ಷೆಯನ್ನ ನಡೆಸುತ್ತಿದೆ. ದೇಶದಲ್ಲಿ ಗೃಹ ಆದಾಯ ಮತ್ತು ಅದರ ಘಟಕಗಳ ಕುರಿತು ವಿವರವಾದ ಮತ್ತು ವಿಶ್ವಾಸಾರ್ಹ ಡೇಟಾವನ್ನ ಸಂಗ್ರಹಿಸುವುದು ಈ ಸಮೀಕ್ಷೆಯ ಉದ್ದೇಶವಾಗಿದೆ. ರಾಷ್ಟ್ರೀಯ ಗೃಹ ಆದಾಯ ಸಮೀಕ್ಷೆಯು ವ್ಯವಹಾರ, ಕೃಷಿ, ಸ್ವ ಉದ್ಯೋಗ, ಸಂಬಳ, ವೇತನ, ಆಸ್ತಿ ಆದಾಯ, ಹಣ ರವಾನೆ ಮತ್ತು ಪಿಂಚಣಿಗಳಂತಹ ಮೂಲಗಳಿಂದ ಗೃಹ ಆದಾಯದ ಮಾಹಿತಿಯನ್ನ ಸಂಗ್ರಹಿಸುತ್ತಿದೆ. ಈ ಸಮೀಕ್ಷೆಯು ದೇಶದ ಜೀವನ ಮಟ್ಟ ಮತ್ತು ಆದಾಯ ವೆಚ್ಚದ ಮಾದರಿಗಳ ಬಗ್ಗೆ ಪ್ರಮುಖ ಮಾಹಿತಿಯನ್ನ ಒದಗಿಸುತ್ತದೆ. It's a very big task. पहली बार हो रहा है एंड हमें ये भी पता चलेगा सिर्फ इनकम का मेजर नहीं, लेकिन इकोनॉमी में कितने ऐसे एक्टिविटीज हैं जो अभी भी लार्जली इनफॉर्मल है, जिसका मेजरमेंट ठीक रूप से नहीं हो पा रहा है. ये सब चीजें उभर के आई. ಏಪ್ರಿಲ್ 2026 ಮತ್ತು ಮಾರ್ಚ್ 2027 ನಡುವೆ ನಡೆಸಲು ನಿರ್ಧರಿಸಲಾದ NHIS ಅನ್ನ ವೈಜ್ಞಾನಿಕ ಮಾದರಿಗಳನ್ನ ಬಳಸಿ ನಡೆಸಲಾಗುತ್ತಿದೆ. ನಿಖರತೆ ಮತ್ತು ಸ್ಥಿರತೆಗಾಗಿ ಕೌಷ್ಟುಕ ಆಧಾರದ ಮೇಲೆ ಕಂಪ್ಯೂಟರ್ ನೆರವಿನ ವೈಯಕ್ತಿಕ ಸಂದರ್ಶನಗಳನ್ನ ಬಳಸಿಕೊಂಡು ಸಮೀಕ್ಷೆಯ ಡೇಟಾವನ್ನ ಸಂಗ್ರಹಿಸಲಾಗುತ್ತಿದೆ. ಈ ಸಮೀಕ್ಷೆಯು ಮನೆಯ ಆದಾಯದ ಮೂಲಗಳು ಮತ್ತು ಒಟ್ಟು ಮಟ್ಟದಲ್ಲಿ ಮನೆಗಳಲ್ಲಿನ ಆದಾಯಗಳಲ್ಲಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಸರ್ಕಾರವು ದೇಶದ ಒಟ್ಟು ಮನೆಯ ಆದಾಯವನ್ನ ನಿರ್ಣಯಿಸಲು ಮತ್ತು ಒಟ್ಟು ಮಟ್ಟದಲ್ಲಿ ಆರ್ಥಿಕ ಅಸಮಾನತೆಯನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ.